ಸರ್ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಸಡನ್ ಆಗಿ ಪರಮೇಶ್ವರ್ ಕರೆದಿದ್ದಂತಹ ಒಂದು ಸಭೆಗೆ ಕೂಡ ರದ್ದಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳು ಆಗ್ತದೆ. ಏನು ಹೇಳೋದು, ಈಗ ಡಿನ್ನರ್ ಪಾಲಿಟಿಕ್ಸ್ ಮೇಲೆ ಅವರೆಲ್ಲ ಸ್ಪಷ್ಟೀಕರಣ ಪರಮೇಶ್ವರ್ ಅವರು ಹೇಳಿದಾರಲ್ಲ, ಅದೇನು ದೊಡ್ಡ ವಿಷಯ ಏನಲ್ಲ. ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ, ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ. ಅದ್ರ ಬಗ್ಗೆ ಏನು ಅಂತ ದೊಡ್ಡ ವಿಷಯ ಏನಲ್ಲ ಅದು. ಕ್ಯಾಬಿನೆಟ್ ಎಲ್ಲ ಚರ್ಚೆ ಮಾಡ್ಬೋದಿತ್ತು, ಡಿನ್ನರ್ ಮೀಟಿಂಗ್ ಅವಶ್ಯಕತೆ ಏನಿದೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಪಕ್ಷದ ಬಗ್ಗೆ ಅವ್ರು ಮಾತಾಡಲಿ. ಇದು ನಮ್ಮ ಪಕ್ಷದ ಲೀಡರ್ಸು ಡಿನ್ನರ್ ಸೇರಬೇಕು ಅಂತ ಹೇಳಿದ್ರೆ ನಾವು ಸೇರಿದ್ದಾರೆ. ಅನೇಕ ಜನ ಸೇರ್ತಾನೆ ಇರ್ತಾರೆ. ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ. ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ? ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ, ಟೂರು ಹೋಗ್ತೀವಿ, ಜೊತೆಯಲ್ಲೆಲ್ಲ ಇರ್ತೀವಿ. ನಮ್ಮ ಫ್ರೆಂಡ್ಸ್ ಜೊತೆಲಿ ಇರೋರು ಮತ್ತು ಯಾರು ನಮಗೆ ಹತ್ತಿರದಿರ್ತಾರೆ ಸೇರ್ತಾ ಇರ್ತೀವಿ. ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ? ಇಲ್ಲ, ಇದು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ, ಅದು ಪಾಲಿಟಿಕ್ಸು. ಸೊ ಸೇರೋದು, ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ. ಅದರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದ್ದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಅದೇ ಪೊಲಿಟಿಕ್ಸ್ ಅಂದರೆ ಕಾಂಪಿಟೇಷನ್ ಇದ್ದೇ ಇರ್ತದೆ, ಅದೆಲ್ಲ ಇರ್ತದೆ. ಆದರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕಷ್ಟೇ. ಯಾರ ಮೇಲೆ ಒಬ್ಬರು ಇನ್ನೊಬ್ಬರ ಮೇಲೆ ಏನೋ ಒಂದು ರೀತಿ ಅನಾರೋಗ್ಯಕವಾದಂಥ ರೀತಿಯಲ್ಲಿ ಇರ್ಬೋದು. ಆರೋಗ್ಯಕರವಾದಂಥ ಒಂದು ಸ್ಪರ್ಧೆ ಇದ್ದರೆ ಏನು ತಪ್ಪೇನಿಲ್ಲ. ಸರ್ ಕೆ.ಎನ್. ರಾಜಣ್ಣವರು ಹೇಳ್ತಿದ್ದಾರೆ, ಯಾವುದೇ ಅಧಿಕಾರ ಹಂಚಿಕೆ ಸೂತ್ರ ನಮ್ಮಲ್ಲಿ ಏನೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿಸಿದ್ರು. ಅವ್ರು ಹೇಳ್ತಾರೆ, ಅವ್ರ ಹತ್ರ ಮಾಹಿತಿ ಇರ್ಬೋದು, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ನಮ್ಮಲ್ಲಿ ಪಕ್ಷದಲ್ಲಿ ಕೇಂದ್ರ ಇದೆ, ಹೈಕಮಾಂಡ್ ಇದ್ದಾರೆ, ದೇಶದ AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅವರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಏನೂ ಇಲ್ಲ. ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಹೈಕಮಾಂಡ್ ಇದ್ದೇ ಇರ್ತದೆ. ಅಲ್ಲ, ಸಲಹೆ ಕೊಟ್ಟಿದ್ದಾರೆ DCM ಅವ್ರಿಗೆ. 2.5 ವರ್ಷಕ್ಕೆ ಯಾರು ಗುದ್ದಾಡ್ತಾರೆ, ಮುಂದಿನ 5 ವರ್ಷಕ್ಕೆ CM ಆಗಿ ಯೋಚನೆ ಮಾಡಿ ಅಂತ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳ್ತಾರೆ. ನಾನೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಅಲ್ಲ. ಅವ್ರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ. ಸೊ ಅವರು ಭಾಳ ಒಳ್ಳೆಯ ಫ್ರೆಂಡ್ಸೇ, ಕೆ.ಎನ್. ರಾಜಣ್ಣ ಅವರು, ಶಿವಕುಮಾರ್ ಅವರು. ಸೊ ಅವ್ರ ಸ್ನೇಹಕ್ಕೆ ನಾವು ಸರ್ ಇಂಗ್ಲಿಷ್ ಸರ್. Today we all have come here. It is a very auspicious day, Vaikunta Ekadashi.